ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗಿಂಗ್ ವಿದ್ಯಾ. ಗಂಟೆ ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿದೆ. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳಗಡೆ ಟೀ ಮಾಡ್ತಾ ಇದ್ದೀನಿ. ಹಾಗೇನೆ ನಾನು ಇವತ್ತು ಊಟಕ್ಕೆ ಅವರೆಕಾಳು ಪಲ್ಯ ಮಾಡಿದ್ದೆ, ಅದನ್ನು ಕೂಡ ಹಾಕ್ತೀನಿ. ನೀವು ಕೂಡ ನೋಡ್ಕೊಂಡು ಬನ್ನಿ. ಬೆಳಿಗ್ಗೆನೆ ನಾನು ವಿಡಿಯೋ ಮಾಡಿಟ್ಟಿದ್ದೆ, ಆದ್ರೆ ವ್ಲಾಗನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇವತ್ತಿನ ವ್ಲಾಗ್ ಹಾಕೋದಕ್ಕೂ ಕೂಡ ನನಗೆ ತುಂಬಾ ಲೇಟ್ ಆಗಿತ್ತು. ಯಾಕೆಂತಂದ್ರೆ ಎಡಿಟಿಂಗ್ ಕೂಡ ಆಗಿರ್ಲಿಲ್ಲ. ಹಾಗಾಗಿ ಇವಾಗ ನಾನು ಮತ್ತೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಟೀ ಕುಡಿತೀನಿ. ಅಲ್ಲಿವರೆಗೂ ಕೂಡ ನೀವು ಅವರೆಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಅವರೆಕಾಳನ್ನ ನೀರ್ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ನೀರ್ ಬಸಿತೀನಿ. ನೀರ್ ಹಾಕೋದಿಲ್ಲ ಇದಕ್ಕೆ. ಅವರೆಕಾಳು ಪಲ್ಯ ಮಾಡೋದಕ್ಕೆ ನಾನು ಏನೇನು ತೆಗೆದುಕೊಂಡಿದ್ದೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಈರುಳ್ಳಿ, ಸ್ವಲ್ಪ ಟರ್ಮರಿಕ್ ಪೌಡರ್, ಟೊಮೆಟೊ ಹಾಗೂ ಒಗ್ಗರಣೆಗೆ ಬೇವಿನೆಲೆ, ಸ್ವಲ್ಪ ಎಣ್ಣೆ ಒಗ್ಗರಣೆಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೇನೆ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪೌಡರ್. ಇಲ್ಲಿ ನನ್ನ ಹತ್ರ ಒಂದು ಮಸಾಲಾ ಪೌಡರ್ ಇತ್ತು. ಇದಕ್ಕೆ ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಇದೆ. ಹಾಗಾಗಿ ಇದನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ ಸ್ವಲ್ಪ. ಇವಾಗ ನಾನು ನೀರನ್ನ ಇವಾಗ ತೆಗಿತೀನಿ. ನೀರನ್ನು ರಿಮೂವ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಇವಾಗ ಕರಿಬೇವು, ಆನಿಯನ್ ಬೇಗ ಬೇಯಿದೆ ಅಂತ ನಾನು ಸೇರಿಸ್ತಾ ಇದ್ದೀನಿ. ನೀವು ಟೊಮೆಟೊ ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು. ಟೊಮೆಟೊ ಹಾಕಿದ್ರೆ ಟೇಸ್ಟಿ ಆಗಿರುತ್ತೆ ಅನ್ನೋಗೋಸ್ಕರ ನಾನು ಹಾಕಿದ್ದೀನಿ. ನಮ್ಮನೇಲಿ ಅವರೆಕಾಳು ಪಲ್ಯಕ್ಕೆ ಯಾವತ್ತೂ ನಮ್ಮ ಮತ್ತೆ ಟೊಮೆಟೊನ ಯೂಸ್ ಮಾಡ್ತಾರೆ. ಟೊಮೆಟೊ ಬೆಂದಿದೆ. ಇವಾಗ ನಾನು ಇದಕ್ಕೆ ಟರ್ಮರಿಕ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೇನೆ ನಾನು ತೆಗೆದುಕೊಂಡಂತ ಮಸಾಲಾ ಪೌಡರ್, ಇದರಲ್ಲಿ ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಇದೆ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಅಚ್ಕಾರದ ಪೌಡರ್ ಕೂಡ ಹಾಕಿ ಮಾಡ್ಕೊಳ್ಬಹುದು. ಎರಡು ಸೆಕೆಂಡ್ ಫ್ರೈ ಆಗಿದೆ ಪೌಡರ್ ಕೂಡ.
ಇವಾಗ ನಾನು ಬೇಯಿಸಿಟ್ಕೊಂಡಂತ ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅವಾಗ ನಾನು ಹಾಕಿದ್ದೆ ಆನಿಯನ್ ಬೇಯೋದಕ್ಕೆ, ಅದಕ್ಕೋಸ್ಕರ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಲಾಸ್ಟ್. ನೋಡಿ, ಇವಾಗ ಬಿಸಿ ಬಿಸಿ ಅವರೆಕಾಳು ಪಲ್ಯ ರೆಡಿ ಆಗಿದೆ. ಇದು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ನನ್ನ ಹಸ್ಬೆಂಡ್ ಫೇವರೇಟ್ ಡಿಶ್ ಕೂಡ ಹೌದು. ಅವರೆಕಾಳು ಪಲ್ಯ ಅಂದ್ರೆ ನನ್ನ ಹಸ್ಬೆಂಡ್ಗೆ ಬಹಳನೇ ಪ್ರೀತಿ. ಹಾಗೇನೆ ಇವಾಗ ಟೀ ಕೂಡ ಮುಗಿಸಿ ಬಂದೆ. ಇನ್ನ ಪಾತ್ರೆಗಳನ್ನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ವ್ಲಾಗ್ ಮುಗಿಸಿ ಆಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋಣ ಅಂತ. ನಾನು ನಿನ್ನೆ ಕೇಳಿದ್ದೆ, ಈ ಸ್ಯಾರಿ ತುಂಬಾ ಗಟ್ಟಿಯಾಗಿದೆ, ಏನ್ ಮಾಡೋದು ಅಂತ. ತುಂಬಾ ಜನ ಇದಕ್ಕೆ ಕಾಮೆಂಟ್ ಹಾಕಿದ್ರು. ನಾನು ಇದನ್ನ ವಾಶ್ ಮಾಡಿದ್ದೀನಿ, ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಅನ್ಸುತ್ತೆ. ನೋಡೋಣ ಇದನ್ನ ಹಾಕೊಳ್ಳೋಕ್ ಬರುತ್ತೋ ಇಲ್ವೋ ಅಂತ, ಆಮೇಲೆ ನೋಡೋಣ. ಸ್ಯಾರಿ ಬಗ್ಗೆ ಸಜೆಸ್ಟ್ ಮಾಡಿದವರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದ. ಹಾಗೇನೆ ಇನ್ನ ಬಟ್ಟೆಗಳನ್ನೆಲ್ಲ ಎತ್ತಿಡ್ಬೇಕು, ಕುರ್ಚಿ ಮೇಲೆ ರಾಶಿ ಹಾಕಿಟ್ಟಿದ್ದೀನಿ. ಹಾಗೇನೆ ಇದು ಒಂದು ಚಿಕ್ಕ ವ್ಲಾಗು, ಅವರೆಕಾಳು ಪಲ್ಯ ಮಾಡಿ ಹಾಕಿದಂತ ವ್ಲಾಗು. ತುಂಬಾ ದಿನಗಳಾಗ್ಬಿಟ್ಟಿತ್ತು ನಾನು ಕುಕಿಂಗ್ ಏನು ಮಾಡ್ದೇನೆ. ತುಂಬಾ ಚೆನ್ನಾಗಿರುತ್ತೆ ಈ ಅವರೆಕಾಳು ಪಲ್ಯ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೇನೆ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಲೆಂತಿಯಾಗಿ ಇರಲ್ಲ ಈ ವ್ಲಾಗು, ಸ್ವಲ್ಪ ಕೆಲಸಗಳಿವೆ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೂ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.